ಟ್ರಾಫಿಕ್ ಪೊಲೀಸರ ಹೊಣೆಗೇಡಿತನದಿಂದ 3 ವರ್ಷದ ಕಂದಮ್ಮನ ಸಾವು. ಇದೊಂದು ನಾಚಿಕೆಗೇಡು ಕಾನೂನು ವ್ಯವಸ್ಥೆ. ಕಾನೂನಿನ ನಿಯಮವನ್ನೇ ಗಾಳಿಗೆ ತೂರ್ತಿದ್ದಾರೆ ಪೊಲೀಸರು. ನಿಮ್ಗೇನಾದ್ರೂ ಕಲೆಕ್ಷನ್ ಟಾರ್ಗೆಟ್ ಇರುತ್ತಾ? ಯಾರ ಬಳಿ ದುಡ್ಡಿಲ್ಲ? ಪೊಲೀಸ್ ಇಲಾಖೆಯಲ್ಲಿ ದುಡ್ಡಿಲ್ವಾ? ಸರ್ಕಾರದಲ್ಲಿ ದುಡ್ಡಿಲ್ವಾ? ಗೃಹ ಸಚಿವರು ಇದಕ್ಕೆ ಉತ್ತರವನ್ನ ಕೊಡಬೇಕು. 3 ವರ್ಷದ ಕಂದಮ್ಮ ಈ ರೀತಿ ಪ್ರಾಣ ಕಳ್ಕೊಂಡಿದ್ಯಲ್ಲ, ಇದಕ್ಕೆ ಜವಾಬ್ದಾರಿ ಯಾರು ಹೊರ್ತೀರಾ? ಹೆಲ್ಮೆಟ್ ಧರಿಸದೇ ಇರೋರು ಇವರಿಗೆ ಈಸಿ ಟಾರ್ಗೆಟ್. ಟ್ರಾಫಿಕ್ ನಿಯಮವನ್ನು ಉಲ್ಲಂಘಿಸುವ ಅನೇಕ ಕೇಸ್ಗಳಿದ್ರು ನೋ ಕೇರ್. ನಮಸ್ಕಾರ ವೀಕ್ಷಕರೇ. ಮಂಡ್ಯದಲ್ಲಿ ಟ್ರಾಫಿಕ್ ಪೊಲೀಸರು ವಾಹನ ತಪಾಸಣೆ ಮಾಡ್ತಿದ್ದಂತಹ ವೇಳೆ 3 ವರ್ಷದ ಕಂದಮ್ಮ ಪ್ರಾಣ ಕಳೆದುಕೊಂಡಿರುವಂತಹ ಹೃದಯ ವಿದ್ರಾವಕ ಕರುಣಾಜನಕ ಘಟನೆ ಒಂದು ನಡೆದಿದೆ. ಇದು ಕಂಪ್ಲೀಟ್ಲಿ ಟ್ರಾಫಿಕ್ ಪೊಲೀಸರ ಬೇಜವಾಬ್ದಾರಿಯಿಂದ ನಡೆದಿರುವಂತಹ ಘಟನೆ. ಇವತ್ತು ಬೆಳಗ್ಗೆ ಮಂಡ್ಯ ನಗರದ ಸ್ವರ್ಣ ಸರ್ಕಲ್ ಬಳಿ ಬೆಳಗ್ಗೆ ಒಂದು 10:30ರಿಂದ 11 ಗಂಟೆ ಸುಮಾರಿಗೆ ಪೋಷಕರು ತಮ್ಮ ಮಗುಗೆ ನಾಯಿ ಕಚ್ಚಿದೆ ಅಂತ ಹೇಳ್ಕೊಂಡು ಬೈಕ್ನಲ್ಲಿ ಆಕೆಯನ್ನು ಕರೆದುಕೊಂಡು ಬರ್ತಾ ಇರ್ತಾರೆ. ಈ ಸಮಯದಲ್ಲಿ ಟ್ರಾಫಿಕ್ ಪೊಲೀಸರು ಅವರು ಹೆಲ್ಮೆಟನ್ನು ಧರಿಸಿಲ್ಲ ಅನ್ನೋ ಕಾರಣಕ್ಕೆ ವಾಹನವನ್ನು ತಡೆಗಟ್ತಾರೆ. ಆ ಟೈಮ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆಯತಪ್ಪಿ ಮಗು ಬೈಕ್ನಿಂದ ಕೆಳಗೆ ಬೀಳುತ್ತೆ. ತೀವ್ರ ರಕ್ತಸ್ರಾವವಾಗಿ ಆ ಪುಟ್ಟ ಕಂದಮ್ಮ 3 ವರ್ಷದ ಹೃತಿಕ್ಷಾ ಆ ಸ್ಥಳದಲ್ಲೇ ಕೊನೆಯುಸಿರನ್ನು ಎಳೆದಿದ್ದಾಳೆ. ಏನು ಹೇಳಬೇಕು ಈ ಘಟನೆಗೆ? ಪೊಲೀಸರು ಎರ್ರಾಬಿರ್ರಿ ಕಾನೂನನ್ನೇ ಗಾಳಿಗೆ ತೂರಿದ್ದಾರೆ. ಇನ್ನೊಂದೇನು ಹೇಳುತ್ತೆ ಅಂದರೆ, ಇಲ್ಲಿ ಘಟನೆ ಏನು ನಡೀತು ಅಂತ ಹೇಳಿದ್ರೆ, ಮಗು ಆಯತಪ್ಪಿ ಕೆಳಗೆ ಬಿತ್ತು. ಆ ಸಂದರ್ಭದಲ್ಲಿ ಕೆಳಗೆ ಬಿದ್ದ ತಕ್ಷಣ ಹಿಂದಿಂದ ಬಂದಂತಹ ಲಾರಿ ಮಗುವಿನ ಮೇಲೆ ಹರಿತು. ಆಗ ಮಗುವಿಗೆ ರಕ್ತಸ್ರಾವವಾಗಿ ಮಗು ಸಾವನ್ನಪ್ಪಿತು. ಇಲ್ಲಿ ಕಂಡು ಬರೋದು ಟ್ರಾಫಿಕ್ ಪೊಲೀಸರ ಹೊಣೆಗೇಡಿತನ, ಬೇಜವಾಬ್ದಾರಿತನ, ನಿರ್ಲಕ್ಷ್ಯತನ. ಪೊಲೀಸರು ಬಂದು ಅಡ್ಡ ಹಾಕಿದ್ರು. ಆಗ ಅರ್ಜೆಂಟ್ ಹೋಗ್ಬೇಕು ಅಂತಂದೆ, ಹಂಗೆ ಬಿಡಲಿಲ್ಲ ಅವರು. ಆಗ ಗಾಡಿ ಏನು ಮಾಡಿದ್ರು, ಮುಂದೆ ಗಾಡಿ ಇದು ಓಡಿಸುತ್ತೆ. ಗಾಡಿ ಒಂದು ಸ್ವಲ್ಪ ಹಿಂಗೆ ಸ್ಕಿಡ್ ಆದಂಗೆ ಆಯಿತು. ಹಿಂಗೆ ರೈಟ್ ಸೈಡ್ ಗಾಡಿ ಬೀಳ್ತು. ಟೆಂಪೋ ಆ ಕಡೆ ಟೆಂಪೋ ಲೆಫ್ಟ್ ಸೈಡಲ್ಲಿ ಹೋಗ್ತಾಯಿತ್ತು. ಟೆಂಪೋನ ಇಂಚರ್ ಕರ್ಸಿದ್ರು ಅವರು. ಟೆಂಪೋ ಇಂಚರ್ ಬಂದೇಡ್ಕೆ ಅದು ಪಾಪು ತಲೆ ಮೇಲೆ ಎತ್ಬಿಡ್ತು ಸರ್ ಅದು ಟೆಂಪೋ. ಇದೊಂದು ನಾಚಿಕೆಗೇಡು ಕಾನೂನು ವ್ಯವಸ್ಥೆ. ಇಲ್ಲಿ ಯಾರನ್ನ ಕೇಳಬೇಕು, ಯಾರಿಗೆ ಹೇಳಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಹೇಳೋರು ಕೇಳೋರು ಯಾರು ಇಲ್ದಂತೆ ಆಗ್ಬಿಟ್ಟಿದೆ ಈ ಟ್ರಾಫಿಕ್ ಪೊಲೀಸರಿಗೆ. ಕೋರ್ಟ್ ಕೂಡ ಹೇಳಿದೆ, ಯಾರಾದರೂ ಟ್ರಾಫಿಕ್ ರೂಲ್ಸ್ನ ವಯೋಲೇಟ್ ಮಾಡಿದ್ರೆ ನೀವು ನಡು ರಸ್ತೆಯಲ್ಲಿ ಅವ್ರನ್ನ ನಿಲ್ಲಿಸೋ ಹಾಗಿಲ್ಲ. ಒಂದು ವೇಳೆ ಟ್ರಾಫಿಕ್ ರೂಲ್ಸ್ನ ವಯೋಲೇಟ್ ಮಾಡಿದ್ರು ಅಂತ ಹೇಳಿದ್ರೆ ಸಿಗ್ನಲ್ನಲ್ಲಿ ಯಾವಾಗ ಅವ್ರು ನಿಂತಿರ್ತಾರಲ್ಲ ಆಗ ಅವ್ರನ್ನ ವಿಚಾರಿಸಿ, ಆಗ ಅವ್ರ ಹತ್ರ ಎನ್ಕ್ವೈರಿ ಮಾಡಿ ಅಂತ ಹೇಳಿ. ಆದರೆ ವಾಹನ ಚಲಾಯಿಸುವಾಗ ಯಾವುದೇ ಕಾರಣಕ್ಕೂ ಕೂಡ ವಾಹನವನ್ನು ನಿಲ್ಲಿಸಬಾರ್ದು ಅಂತ ಹೇಳಿ ಕೋರ್ಟ್ ಕೂಡ ಹೇಳಿದೆ. ನೀವು ಅಚಾನಕ್ ಆಗಿ ವೆಹಿಕಲ್ನವ್ರನ್ನ ಹೀಗೆ ಅಡ್ಡ ಹಾಕೋದ್ರಿಂದ 2 ರೀತಿಯ ಅಪಾಯಗಳಿವೆ. ಒಂದು, ಪೊಲೀಸ್ನವರಿಗೂ ಕೂಡ ಅಪಾಯ ಆಗೋ ಸಾಧ್ಯತೆ ಇರುತ್ತೆ. ಯಾಕಂತ ಹೇಳಿದ್ರೆ ಕೆಲವರು ಟ್ರಾಫಿಕ್ ರೂಲ್ಸ್ನ ವಯೋಲೇಟ್ ಮಾಡಿದವರು ಎರ್ರಾಬಿರ್ರಿ ಗಾಡಿ ಬಿಟ್ಕೊಂಡು ಹೋಗ್ತಾರೆ. ಈ ರೀತಿ ಘಟನೆಗಳು ಹಿಂದೆ ನಡೆದಿದೆ. ಬೆಂಗಳೂರಿನ JP ನಗರದಲ್ಲಿ ಇದೇ ರೀತಿ ಘಟನೆ ಆಗಿತ್ತು. ಬೈಕ್ನ ತಡೆದಾಗ ಆತ ಬೈಕ್ನ ಹಾಗೆ ಮುಂದೆ ತೆಗೆದುಕೊಂಡು ಹೋದ ಪೊಲೀಸ್ ಕಾನ್ಸ್ಟೇಬಲ್ಗೆ ಸೀರಿಯಸ್ ಆಗಿ ಇಂಜುರಿ ಆಗಿತ್ತು. ಇನ್ನೊಂದು ಕಡೆ ಏನಾಗುತ್ತೆ ಅಂತ ಹೇಳಿದ್ರೆ ಹೆದರ್ಕೊಂಡ್ಬಿಡ್ತಾರೆ. ಏಕಾಏಕಿ ನಿಮ್ಮ ಟ್ರಾಫಿಕ್ ಪೊಲೀಸ್ ಬಂದು ದಾರಿಯಲ್ಲಿ ಹೋಗ್ತಿರುವಾಗ ನಡು ದಾರಿಯಲ್ಲಿ ಅಡ್ಡಗಟ್ಟಿದ್ರೆ ಬೈಕ್ ಸವಾರರು ಕೂಡ ಹೆದರ್ಕೊಂಡು ಆಯತಪ್ಪಿ ಅವರ ಪ್ರಾಣಕ್ಕೂ ಕೂಡ ಅಪಾಯ ಆಗಿರುವಂತಹ ಘಟನೆಗಳು ಈ ಹಿಂದೂ ಕೂಡ ನಡೆದಿವೆ. ಈಗ ಪುಟ್ಟ ಕಂದಮ್ಮನ ಪ್ರಾಣ ಹೋಗಿದೆಯಲ್ಲ, ಅದೇನ್ರಿ ತಪ್ಪು ಮಾಡಿತ್ತು? ಇದಕ್ಕೆ ಯಾರು ಈಗ ಜವಾಬ್ದಾರಿ? ಯಾರು ಹೊಣೆಗೇಡಿತನವನ್ನು ವಹಿಸ್ಕೊಳ್ತಾರೆ? ವ್ಯವಸ್ಥಿತವಾಗಿ ಕಾನೂನನ್ನು ಜಾರಿಗೆ ತರಬೇಕಾಗಿದ್ದು ಪೊಲೀಸರ ಕೆಲಸ. ಆದರೆ ಇಲ್ಲೇನಾಗಿದೆ, ಅವರೇ ಕಾನೂನಿನ ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ. ಎಲ್ಲಿಂದಲೂ ಬಂದು ಗಾಬರಿ ಬೀಳ್ಸೋದಿದೆಯಲ್ಲ, ಅದು ನಿಜಕ್ಕೂ ಕೂಡ ಅನಾಹುತಕಾರಿ ಕೆಲಸ. ಟ್ರಾಫಿಕ್ ಪೊಲೀಸರಿಗೆ ಕಲೆಕ್ಷನ್ ಟಾರ್ಗೆಟ್ ಇರುತ್ತೋ ಏನೋ, ಹಿಂಗೆ ಕಂಡಲ್ಲಿ ದಾರಿಯ ಮಧ್ಯದಲ್ಲಿ ನೀವು ಗಾಡಿನ ಅಡ್ಡಗಡ್ತಿರಲ್ಲ, ಯಾಕೆ? ಈ ಹೆಲ್ಮೆಟ್ ಧರಿಸದೇ ಇರೋದಿದೆಯಲ್ಲ, ಇದು ಟ್ರಾಫಿಕ್ ರೂಲ್ಸ್ ವಯೋಲೇಟ್ ಮಾಡೋದ್ರಲ್ಲಿ ಲೀಸ್ಟ್ ಆಫ್ ದಿ ಒಫೆನ್ಸಸ್. ಇದನ್ನ ಬಿಟ್ಟು ಹಲವಾರು ತುಂಬಾನೇ ಪ್ರಾಣಕ್ಕೆ ಅಪಾಯ ಆಗುವಂಥ ಎಷ್ಟೋ ರೀತಿ ಘಟನೆಗಳು ನಡೆಯುತ್ತೆ. ಕೆಲವರು ಸಿಗ್ನಲ್ನ ಜಂಪ್ ಮಾಡ್ತಾರೆ, ಸ್ಪೀಡ್ ಲಿಮಿಟ್ನ ಮೀರಿ ಗಾಡಿನ ಡ್ರೈವ್ ಮಾಡ್ತಾರೆ, ವೀಲಿಂಗ್ ಮಾಡ್ತಾರೆ. ಇಂಥವನ್ನೆಲ್ಲ ಬಿಟ್ಟಾಕ್ಬಿಡ್ತೀರಾ. ಹೆಲ್ಮೆಟ್ ಹಾಕದೇ ಇರೋರು ಈಸಿಯಾಗಿ ಸಿಕ್ಬಿಡ್ತಾರೆ. ಎಲ್ಲಂದ್ರೆ ಅಲ್ಲಿ ಅವ್ರನ್ನ ಹಿಡಿಯೋದು, ಗಾಬರಿ ಬೀಳ್ಸೋದು, ಈ ರೀತಿ ಅನಾಹುತಕಾರಿ ಕೆಲಸಗಳಿಗೆ, ಘಟನೆಗಳಿಗೆ ನೀವೇ ನಾಂದಿ ಹಾಡ್ತೀರಾ. ಕಳೆದ ವರ್ಷ 16 ಲಕ್ಷ ಟ್ರಾಫಿಕ್ ವಯೋಲೇಷನ್ ಕೇಸ್ನ ಬುಕ್ ಮಾಡಿದ್ದೀವಿ ಅಂತ ಹೇಳ್ತೀರಾ. ಇದು ಹೆಚ್ಚುಗಾರಿಕೆ ಅಷ್ಟೇ.
ಇನ್ನೊಂದು ಕಡೆ ನೀವು ಈ ಥರ ದುಡ್ಡನ್ನು ಕಲೆಕ್ಟ್ ಮಾಡೋಕ್ಕೆ ಹೋಗ್ತೀರಾ. ಯಾರು ಒತ್ತಡ ಇದೆ ನಿಮಗೆ? ಸರ್ಕಾರದ ಬಳಿ ದುಡ್ಡಿಲ್ವಾ? ಪೊಲೀಸ್ ಇಲಾಖೆ ಬಳಿ ದುಡ್ಡಿಲ್ವಾ? ಯಾಕೆ ಹೇಗೆ ಮಾಡ್ತಾ ಇದ್ದೀರಾ? ಗೃಹ ಸಚಿವರು ಇದಕ್ಕೆ ಉತ್ತರವನ್ನು ಕೊಡಬೇಕು. ಇವಾಗೇನು ನೀವು ಪೊಲೀಸ್ ಅಧಿಕಾರಿಗಳನ್ನ ಯಾರು ಆ ಟ್ರಾಫಿಕ್ ಪೊಲೀಸ್ಗಳಿದ್ರು ಅವ್ರನ್ನ ಅಮಾನತು ಮಾಡಿದ್ದೀರಾ. ವಾಟ್ ನೆಕ್ಸ್ಟ್? ಇದೇ ರೀತಿ ಘಟನೆಗಳು ಮುಂದೂ ಕೂಡ ಆಗ್ತಾ ಇರುತ್ತೆ. ಯಾವ ಕೋರ್ಟ್ಗಳೇ ಕಾನೂನನ್ನು ತಂದರೂ ಕೂಡ ಪೊಲೀಸರು ಅದನ್ನ ಪಾಲಿಸೋದಿಲ್ಲ. ನಾಚಿಕೆಗೇಡಿನ ಬೇಜವಾಬ್ದಾರಿತನದ ಕೆಲಸ ಮಾಡ್ತಿದ್ದೀರಾ. ಆ 3 ವರ್ಷದ ಕಂದಮ್ಮನ ಪ್ರಾಣ ಹೋಗಿದೆ, ಯಾರು ಜವಾಬ್ದಾರಿನ ವಹಿಸ್ಕೊಳ್ತಾರೆ? ಇವತ್ತು ಅವರ ತಂದೆ ತಾಯಿ ಕಣ್ಣೀರ್ನಲ್ಲಿ ಕೈ ತೊಳ್ಕೊಳ್ತಿದ್ದಾರೆ. ಆ ಮಗುಗೆ ನಾಯಿ ಕಚ್ಚಿತ್ತು, ಅವ್ರು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ರು, ಮಾನವೀಯತೆ ಆಧಾರದ ಮೇಲೆ ಬಿಟ್ಬಿಡ್ಬೇಕಾಗಿತ್ತು, ಆದರೆ ಅದನ್ನೂ ಮಾಡಿಲ್ಲ. ನೀವು ಮಾಡಿರೋ ಬೇಜವಾಬ್ದಾರಿತನದ ಕೆಲಸದಿಂದ ಇವತ್ತು ಜಗತ್ತನ್ನು ನೋಡಬೇಕಾಗಿದ್ದ ಆ ಕಂದಮ್ಮ ಪ್ರಾಣವನ್ನ ಬಿಟ್ಟಿದೆ. ಇವತ್ತು ಅಲ್ಲಿ ಪೋಷಕರು ಅಳ್ತಿದ್ದಾರೆ, ಎಲ್ಲ ಕೂಡ ಕುಟುಂಬಸ್ಥರು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡಿದ್ರು, ಮಂಡ್ಯದಲ್ಲಿರುವಂತಹ ಜನ ಕೂಡ ಪ್ರತಿಭಟನೆಯನ್ನ ಮಾಡಿದ್ರು. ಈ ಜೀವ ಬಲಿಗೆ ಯಾರ ಹೊಣೆ? ಇದು ನಿಜಕ್ಕೂ ಕೂಡ ನಾಚಿಕೆಗೇಡಿನ ಕಾನೂನು ವ್ಯವಸ್ಥೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.